ಒಂದು ಸಮ್ಮರ್ ವೆಕೇಶನ್ ಟೈಮಲ್ಲಿ ಎಲ್ಲ ಈ ತರ ಒಂದು ಮಾಂಬಲ ಎಲ್ಲ ರೆಡಿ ಮಾಡಿ ಇಟ್ರೆ ಮತ್ತೆ ನಮಗೆ ಬೇಕಾದ ಟೈಮಲ್ಲಿ ಎಲ್ಲ ತಿನ್ಬೋದು. ಇವಾಗ ಈ ಸೀಸನ್ ಅಲ್ಲಿ ಎಲ್ಲ ಮಾವಿನ ಹಣ್ಣು ಇಲ್ಲ ಅಲ್ಲ, ಅವಾಗ ನಮ್ಗೆ ಆಸೆ ಆಗ್ತದೆ ಮಾವಿನ ಹಣ್ಣು ತಿನ್ಬೇಕಂತ. ಅವಾಗ ಇದು ಸಣ್ಣ ಪೀಸ್ ಮಾಡುದು ತಿನ್ನುವುದು. ಈ ತರನೇ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ರೆ ಅಂದ್ರೆ ಬೇಕಾಗುವಾಗ ಎಲ್ಲ ತಿನ್ಲಿಕ್ಕೆ ಆಗ್ತದಲ್ಲ. ಹಾಗೆ ಚಟ್ನಿ ಮಾಡ್ಬೋದು, ಮತ್ತೆ ಅದರ ಸಾಂಬಾರ್ ಮಾಡ್ಬೋದು. ನಾವು ಇವತ್ತು ಇದನ್ನು ಚಟ್ನಿ ಮಾಡುವ, ಅದನ್ನು ಹೇಗೆ ಮಾಡುದಂತ ಬನ್ನಿ ನಾವು ನೋಡಿಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಾರಿಸ್ಕನ್ನ. ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನನಗೆ ವಿಡಿಯೋ ಮಾಡದೆ ತುಂಬ ಸಮಯ ಆಯ್ತಲ್ಲ, ನನಗೆ ಸ್ವಲ್ಪ ಜ್ವರ ಮತ್ತು ಕೆಮ್ಮೆಲ್ಲ ಇತ್ತು. ಆವಾಗ ಮಿಕ್ಸ್ ವೆಜಿಟೇಬಲ್ ಸಾಂಬಾರಲ್ಲಿ ಉಂಟು, ಅದೆಂತ ಬೇಡ ಅಂತ ಆಗ್ತದೆ. ಮಾತ್ರ ನಾವು ಸಮ್ಮರಲ್ಲಿ ಮಾಡಿದ್ದ ಒಂದು ಮಾವಿನ ಹಣ್ಣಿನ ಮಾಂಬಲ ಇತ್ತು, ಅದರಿಂದ ಒಂದು ಚಟ್ನಿ ಮಾಡುವ. ಅದು ಮಾವಿನ ಹಣ್ಣು ಅಂದ್ರೆ ಯಾರಿಗೆ ಬೇಡ ಹೇಳಿ? ಅದಕ್ಕೆ ನಾವು ಇವಾಗ ಮಾಂಬಲದ್ದು ಒಂದು ಚಟ್ನಿ ಮಾಡುವಂತ ಹೊರಟಿದ್ದೇವೆ. ಅದನ್ನು ಹೇಗೆ ಮಾಡಿದ್ದೇವೆ ಅಂತ ಬನ್ನಿ ನಾವು ನೋಡುವ. ಮತ್ತೆ ಮಾಂಬಲವನ್ನು ನಾವು ನನ್ನ ತಾತನ ಮನೆಯಲ್ಲಿ ಮಾಡಿದ್ದು ಸಮ್ಮರ್ ವೆಕೇಶನ್ ನಲ್ಲಿ. ಇದು ಮಾಂಬಲವನ್ನು ಹೇಗೆ ಮಾಡಿದ್ದು ಗೊತ್ತುಂಟಾ? ಇದು ಮಾವಿನ ಹಣ್ಣಿನ ರಸವನ್ನು ಹಿಂಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಳೆಯ ಬಟ್ಟಲಿಗೆ ಅದರ ರಸವನ್ನು ಹೊಯ್ದು, ಇವತ್ತು ಹೊಯ್ದಿದ್ರೆ ಸಾಯಂಕಾಲ ಆಗುವಾಗ ಅದು ಒಣಗಿರ್ತದೆ. ಮತ್ತೆ ನೆಕ್ಸ್ಟ್ ದಿವಸ ಕೂಡ ಅದರ ಹಿಂಡಿಯಾಗಿ ರಸವನ್ನೆಲ್ಲ ಹಾಕಿ ವಾಪಸ್ ಅದರ ಮೇಲೆ 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 3-4 ದಿವಸ ಈ ಥರನೇ ಹಾಕಬೇಕು. ಹಾಗೆ ನೋಡಿ ಇಷ್ಟು ದಪ್ಪ ಆಗ್ತದೆ ಇವಾಗ 3-4 ದಿವಸ ಎಲ್ಲ ಹಾಕುವಾಗ. ನೋಡಿ ಇದನ್ನು ಹೀಗೆ ಕೂಡ ತಿನ್ಬಹುದು. ಸ್ವೀಟ್ ಉಂಟು ತುಂಬಾ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಹೆಚ್ಚಿನವರಿಗೆ ಮಾಂಬಲ ಅಂದ್ರೆ ಎಂತಂತ ಸಹ ಗೊತ್ತಿರ್ಲಿಕ್ಕಿಲ್ಲ. ಮಾಂಬಲ ಅಂದ್ರೆ ಮಾವಿನ ಹಣ್ಣಿನ ಹಪ್ಪಳ ಅಂತ ಸಹ ಹೇಳ್ಬಹುದು. ನಮಗೆ ಇವತ್ತು ಚಟ್ನಿಗೆ ಎಷ್ಟು ಸಾಕು ನೋಡಿ. ಸ್ವಲ್ಪ ನಾವು ಅರ್ಧ ಕಟ್ ಮಾಡಿದ್ದು, ಅರ್ಧ ಅಲ್ಲಿ ಉಂಟು. ಇದನ್ನು ಹೀಗೇನೆ ತಿನ್ನುವಂತ ಆಗ್ತುಂಟು. ಒಂಥರ ಚಾಕ್ಲೇಟ್ ಹಾಗೆ ಸ್ವೀಟ್ ಆಗಿ. ನಾನು ಎಷ್ಟು ತಿಂತೇನೆ ಅಂತೆಲ್ಲ, ಆಚೆ ಈಚೆ ಹೋಗ್ತಾ ಬರ್ತಾ ಇರುವಾಗ ಇದನ್ನು ಒಂದೊಂದು ಬಾಯಿಗೆನೆ ಹಾಕುದು, ಖುಷಿ ಆಗ್ತದೆ. ಒಂಥರ ಸ್ವೀಟ್ ಉಂಟು. ಮಾವಿನ ಹಣ್ಣು ತಿನ್ಬೇಕಂತ ಆಸೆ ಆಗುವಾಗ ಇದನ್ನು ತಿಂದ್ರೆ ಸಾಕು, ಮಾವಿನ ಹಣ್ಣು ತಿಂದಾಗೇನಾಗ್ತದೆ. ನಾನು ಇದನ್ನೇ ತಿನ್ನೋದು ಮಾವಿನ ಹಣ್ಣು ತಿನ್ನುವಂತ ಆಗುವಾಗ, ರಾತ್ರಿ ಎಲ್ಲ ಸಾಯಂಕಾಲ ಎಲ್ಲ. ಇವಾಗ ಆಗಸ್ಟ್ ತಿಂಗಳಲ್ಲ, ಇವಾಗೆಲ್ಲ ಮಾವಿನ ಹಣ್ಣು ಇಲ್ಲ ಅಲ್ಲ, ಖಾಲಿ ಆಯ್ತಲ್ಲ. ಬನ್ನಿ ಇದನ್ನು ನಾವು ಚಟ್ನಿ ಮಾಡಿಕೊಂಡು ಬರುವ. ನಾವಿವಾಗ ಚಟ್ನಿಗೆ ತೆಂಗಿನಕಾಯಿ ಮತ್ತೆ ಅರ್ಧ ಆನಿಯನ್ ಮತ್ತೆ ಇದು ಮೆಣಸು ತಕೊಂಡಿದ್ದೇವೆ. ಮತ್ತೆ ಇದಕ್ಕೆ ಹುಳಿಗೆ ನಾವು ಇದು ಮಾಂಬಲವನ್ನೇ ಹಾಕುದು. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ನಾವು ಮಿಕ್ಸಿಯಲ್ಲಿ ಚಂದ ಮಿಕ್ಸಿ ಮಾಡಿಕೊಂಡು ಬರುವ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ.
ಇವಾಗ ಇದಕ್ಕೆ ಸಣ್ಣದಾಗಿ ಪೀಸ್ ಮಾಡಿಕೊಂಡ ಮಾಂಬಲವನ್ನು ಹಾಕಿಕೊಳ್ಳೋಣ. ನಾವು ಆವಾಗ ಚಟ್ನಿ ಕಡಲಿಕ್ಕೆ ಹಾಕುವಾಗ ಕೂಡ ಮಾಂಬಲ ಹಾಕಿದ್ದೇವೆ. ಹಾಗೇನೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡ ಈರುಳ್ಳಿಯನ್ನು ಕೂಡ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಇಲ್ಲಿ ಸಣ್ಣ ಸಣ್ಣ ಪೀಸ್ ಮಾಂಬಲ. ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಒಗ್ಗರಣೆ ಹಾಕೋಣ. ಇವಾಗ ನಮ್ಮ ಮಾಂಬಲ ಚಟ್ನಿ ರೆಡಿ. ಇವಾಗ ಈ ಚಟ್ನಿಯನ್ನು ನಾವು ಒಂದು ಸ್ವಲ್ಪ 5 ನಿಮಿಷ ನಂತರ ಇದನ್ನು ತಿನ್ಬೇಕು. ಆವಾಗ ಇದು ಮಾಂಬಲ ಉಂಟಲ್ಲ ಸ್ಮೂತ್ ಆಗಿರ್ತದೆ. ಇವಾಗ ಸ್ವಲ್ಪ ಗಟ್ಟಿ ಇರ್ತದೆ. ನೋಡಿ ಒಂಥರ ಸ್ಮೆಲ್ ಘಮ ಘಮ ಬರ್ತುಂಟು ಮಾಂಬಲ. ವಾವ್ ಸೂಪರ್ ಆಗಿದೆ ಮಾತ್ರ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಆಯ್ತು. ನೆಕ್ಸ್ಟ್ ಸಮ್ಮರಲ್ಲಿ ಎಲ್ಲ ಇದು ಮಾಂಬಲ ಎಲ್ಲ ಮಾಡಿ ನಾನು ನೆಕ್ಸ್ಟ್ ಟೈಮ್ ನಾನು ಮಾಂಬಲವನ್ನು ಹೇಗೆ ಮಾಡುವುದಂತ ವಿಡಿಯೋವನ್ನು ಹಾಕ್ತೇನೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಸೂಪರ್ ಆಗ್ತದೆ. ನೀವು ಸಮ್ಮರಲ್ಲಿ ಕಷ್ಟಪಟ್ಟರೆ ಮತ್ತೆ ಬೇಕಾಗುವಾಗೆಲ್ಲ ತಿನ್ನಲಿಕ್ಕೆ ಆಗ್ತದೆ. ಮಾವಿನ ಹಣ್ಣು ಆಸೆ ಆಗುವಾಗೆಲ್ಲ ಆದರೆ ನನಗೆ ನಿಜ ಬೇಕಾದ್ರೆ ಸೂಪರ್ ಆಗ್ತದೆ. ಮಾಂಬಲದ್ದು ಚಟ್ನಿ ಮಾಡಲಿಕ್ಕೆ ಆಗ್ತದೆ, ಮತ್ತೆ ಸಾಂಬಾರೆಲ್ಲ ಮಾಡಲಿಕ್ಕೆ ಆಗ್ತದೆ. ಸಾಂಬಾರು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ನೆಕ್ಸ್ಟ್ ಸೂಪರ್ ಆಗಿದೆ. ಇಂಥ ಯುನಿಕ್ ಆ್ಯಂಡ್ ಸ್ಪೆಷಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡ್ತಾ ಇರಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರಾಮ್ ರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹೀಗೇನೆ ಯುನಿಕ್ ಆ್ಯಂಡ್ ಸ್ಪೆಷಲ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.